ಬಹುನಿರೀಕ್ಷಿತ ಬಾಲಿವುಡ್ನ ಬಾರ್ಡರ್ 2 ಚಿತ್ರತಂಡವು ಕಾರವಾರದ ಕದಂಬ ನೌಕಾನೆಲೆಗೆ ಭೇಟಿಯನ್ನ ನೀಡಿ ಭಾರತೀಯ ನೌಕಾಪಡೆಗೆ ವಿಶೇಷ ಗೌರವವನ್ನು ಸಲ್ಲಿಸಿದೆ. ಬುಧವಾರ ಸಂಜೆ ಅತ್ಯಂತ ಗೌಪ್ಯವಾಗಿ ನಡೆದ ಈ ಒಂದು ಕಾರ್ಯಕ್ರಮದ ತುಣುಕುಗಳನ್ನು ಚಿತ್ರತಂಡ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡ ಬಳಿಕವಷ್ಟೇ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. ದೇಶದ ಮೊದಲ ಸ್ವದೇಶಿ ವಿಮಾನ ವಾಹಕ ಯುದ್ಧ ನೌಕೆ ಐಎನ್ಎಸ್ ವಿಕ್ರಾಂತ್ ಮೇಲೆ ನಡೆದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚಿತ್ರದ ನಟರಾದ ಸನ್ನಿ ಡಿಯೋಲ್, ವರುಣ್ ಧವನ್, ದಿಲ್ಜಿತ್ ದೋಸಾಂಜ್ ಮತ್ತು ಆಹಾನ್ ಶೆಟ್ಟಿ ಭಾಗಿಯಾಗಿದ್ದರು. ಚಿತ್ರತಂಡವು ನೌಕಾಪಡೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಸಂವಾದ ನಡೆಸುವ ಮೂಲಕ ಅವರ ಅಪ್ರತಿಮ ಸೇವೆ ಮತ್ತು ತ್ಯಾಗಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಇದಕ್ಕೂ ಮುನ್ನ ತಂಡವು ಐಎನ್ಎಸ್ ವಿಕ್ರಮಾದಿತ್ಯ ನೌಕೆಗೂ ಭೇಟಿಯನ್ನ ನೀಡಿತು. ಈ ಸಮಾರಂಭದಲ್ಲಿ ಚಿತ್ರದ ಕೆಲವು ಹಾಡುಗಳನ್ನು ಕೂಡ ಪ್ರದರ್ಶನ ಮಾಡಲಾಯಿತು ಮತ್ತು ನೌಕಾ ಸಿಬ್ಬಂದಿಗಳಿಗಾಗಿ ಚಿತ್ರದ ಟ್ರೈಲರ್ ಅನ್ನ ವಿಶೇಷವಾಗಿ ಪ್ರದರ್ಶನ ಮಾಡಲಾಯಿತು. ದೇಶ ಪ್ರೇಮ ಮತ್ತು ರಾಷ್ಟ್ರೀಯ ಭದ್ರತೆಯ ಮಹತ್ವವನ್ನು ಸಾರುವಂತ ಬಾರ್ಡರ್ 2 ಚಿತ್ರವು ಜನವರಿ 23ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಏಷ್ಯಾದ ಅತಿದೊಡ್ಡ ನೌಕಾನೆಲೆಯಲ್ಲಿ ನಡೆದ ಈ ಪ್ರಚಾರ ಕಾರ್ಯಕ್ರಮವು ಸಿನಿಮಾ ಮತ್ತು ರಕ್ಷಣಾ ವಲಯ ಎರಡರಲ್ಲೂ ಕೂಡ ಭಾರಿ ಕುತೂಹಲವನ್ನು ಮೂಡಿಸಿದೆ. I hope on the 21st and all of you guys go watch the film. You guys will see the brotherhood that we have tried to bring in. For us it's a responsibility. Legacy सिर्फ पापा की नहीं है, legacy आर्म्ड फोर्सेस की भी मैं उतना ही कैरी करती हूँ. I hope 23rd जनवरी को जब ये फिल्म रिलीज होगी आप सबको बहुत बहुत पसंद आएगी. हमने बहुत मन से बहुत मेहनत से ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ